ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರು ಮತ್ತು ಮೊದಲನೇ ಅಧ್ಯಕ್ಷರು ಏಕಾತ್ಮ ಸಿದ್ಧಾಂತವನ್ನು ಪ್ರಥಮ ಬಾರಿ ಒಂದು ರಾಜಕೀಯ ಪಕ್ಷಕ್ಕೆ ಕೊಟ್ಟಿರುವಂಥ ಚಿಂತಕರು ಆದಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರನ್ನ ಮನದಲ್ಲಿ ನೆನೆಯುತ್ತಾ ಅವರ ಹೆಸರಿನಲ್ಲಿ ಪ್ರತಿ ಶಿಕ್ಷಣ ಅಭಿಯಾನ ನಾವೆಲ್ಲ ಮಾಡಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ಬ್ಯಾಡಗಿಯ ನಿಕಟಪೂರ್ವ ವಿಧಾನಸಭಾ ಸದಸ್ಯರಾದಂಥ ಶ್ರೀ ವೀರಪ್ಪಣ್ಣ ಬೆಳ್ಳಾರಿಯವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ರಾಜ್ಯದಿಂದ ಪ್ರತಿ ಶಿಕ್ಷಣ ವರ್ಗವನ್ನು ಮಾರ್ಗದರ್ಶನ ಮಾಡಲು ಬಂದಿರುವಂಥ ದಾವಣಗೆರೆಯ ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ಎಚ್ ಶಿವಯೋಗಿ ಸ್ವಾಮಿಯವರೇ, ಹಾಗೂ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಮಾಜಿ ಶಾಸಕರಾದಂಥ ಶಿವರಾಜ್ ಸಜ್ಜನ್ ಅವರೇ, ಆತ್ಮೀಯರು ಮತ್ತು ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಅವರೇ, ನಮ್ಮ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷರು, ನಮ್ಮನ್ನೆಲ್ಲ ಕಾಪಾಡುವಂಥ ಶ್ರೀ ಲಿಂಗರಾಜ್ ಪಾಟೀಲ್, ನಾವು ಮಾಡೋದ ಕರೆ ಅವ್ರು ಕಾಪಾಡು ಮಾಡ್ತಾರೆ. ನನಗೆ ಯಾರು ನೋಟಿಸ್ ಕೊಡೋ ಅಧಿಕಾರಿ ಇದ್ದ ಲಿಂಗರಾಜ್ ಅಲ್ಲಿ ಹೇಳಿದೆ, ಅಧಿಕಾರಿ ಇದ್ದಿದ್ದು ಹೇಳಿದೆ, ಚಲಾವಣೆ ಮಾಡ್ಕೊಂಡು. ಹಾಗೂ ಪ್ರತಿ ಶಿಕ್ಷಣ ವರ್ಗದ ಧಾರವಾಡ ವಿಭಾಗದ ಸಂಯೋಜಕರಾದಂಥ ಆತ್ಮೀಯ ಸ್ನೇಹಿತರಾದಂಥ ಶ್ರೀಪತಿ ಉಡುಪಿ ಅವರೇ, ಕಲ್ಯಾಣ್ ಕುಮಾರ್ ಶೆಟ್ಟರೆ, ಶಿವಕುಮಾರ್ ತಪ್ಶೆಟ್ಟಿ ಅವರೇ, ಭಾರತಿ ಅಂಗಲ್ ಅವರೇ, ನಂದೇಶ್ ಅವರವರೇ, ಮತ್ತು ಯಾರು ಬಿಟ್ಟನಪ್ಪ, ಕರೂದಿ ಅವರೇ, ವಿಭಾಗದ ಅನ್ನಕ್ಕೆ ಬರೋದು ನನಗೆ ಸಹಪ್ರಭಾರಿ, ಬರೀ ಪ್ರಭಾರಿ ಅಂತ ಅನ್ನಕ್ಕೆ ಬರ್ತೈತಿ, ಪ್ರಭಾರಿ ಆದಂಥ ಕರುದಿಯವರೇ, ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ, ಅಣ್ಣ ತಮ್ಮಂದಿರ ಕಥೆಗೆ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ. ಹಾವೇರಿಯಲ್ಲಿ ಪಕ್ಷದ ಪುನರ್ ಸಂಘಟನೆಯ ಭದ್ರ ಬುನಾದಿ ನೀವು, ವಿಶೇಷವಾಗಿ ಹಾವೇರಿ ವಿಧಾನಸಭಾ ಕ್ಷೇತ್ರ ಮತ್ತು ಹಾವೇರಿ ಜಿಲ್ಲೆ ಪಕ್ಷವನ್ನು ತಳಮಟ್ಟದಿಂದ ಒಂದು ಶಿಸ್ತಿನಿಂದ ಒಂದು ಸಿದ್ಧಾಂತದ ಅಡಿಯಲ್ಲಿ ಕಟ್ಟಬೇಕನ್ನುವಂಥ ಕಾರಣದಿಂದ ಈ ಸತಿ ಪ್ರತಿ ಶಿಕ್ಷಣ ಕಾರ್ಯಕ್ರಮ ಮಾಡ್ತೇವೆ. ನೀವು ಹಿಂಗೆ ಮಾಡ್ತೀರಿ, ನಮ್ಗೆ ಹೇಳಕ್ ಬರೋದಂತ ಹೇಳ್ಬಿಟ್ಟು ನಿಮ್ಗೆ ಅಷ್ಟೇ ಹೇಳಕ್ ಬಂದಿರ್ಬೇಕು, ಅದನ್ನು ನೀವು ಇಟ್ಕೊಂಡಿರ್ತೀರಿ. ಕರೆಕ್ಟ್ ಐತಿಲ್ಲ ಹೇಳುದ, ಆರಾಮಾಗಿ ಅಭ್ಯಾಸ ವರ್ಗ ಏನು ಹೇಳ್ಬೇಕಲ್ಲ. ಪ್ರಶಿಕ್ಷಣ ನಮಗೆ ಶಿಕ್ಷಣ ಕೂಡ ಸಿದ್ಧಾಂತದ ಅಡಿಯಲ್ಲಿ ಒಂದು ಪಕ್ಷ ಕಟ್ಟುವಂಥದ್ದು ಬಹಳ ಮುಖ್ಯ. ಭಾರತೀಯ ಜನತಾ ಪಕ್ಷ ಒಂದು ದೂರದೃಷ್ಟಿ ಇರುವಂಥ, ಈ ದೇಶವನ್ನು ಸಮಗ್ರವಾಗಿ, ಸುರಕ್ಷಿತವಾಗಿ, ಸಾಮಾಜಿಕವಾಗಿ, ಸುಸಂಸ್ಕೃತವಾಗಿ ಕಟ್ಟುವಂಥ ನೈತಿಕ ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದೆ. ಆ ದೂರದೃಷ್ಟಿಯನ್ನು ನಾವು ದೀರ್ಘಕಾಲದ ಒಂದು ಪಕ್ಷವನ್ನು ಕಟ್ಟಬೇಕಾಗಿದೆ. ಭಾಳಷ್ಟು ಪಕ್ಷಗಳು ಚುನಾವಣೆ ಮುಂಚೆ ಹುಡ್ತವೆ, ಚುನಾವಣೆ ನಂತರ ಅವು ಇರೋದಿಲ್ಲ. ಇನ್ನು ಕೆಲವು ಪಕ್ಷಗಳು ಅಧಿಕಾರದಾಗಿದ್ದರೆ ಅವು ಜೀವಂತವಾಗಿರ್ತಾವೆ, ಇಲ್ಲದ್ರೆ ಇಲ್ಲ. ಇದು ನಮ್ಮ ಭಾರತೀಯ ಜನತಾ ಪಕ್ಷ ಹಂಗಲ್ಲ.
ಕಾಲ ಇರಲಿ ಇರಲಿ ನಮ್ಮ ಪ್ರಯಾಣ, ನಮ್ಮ ಗುರಿ, ಅದರ ಸಾಧನೆ ನಿರಂತರವಾಗಿ ನಡಿಬೇಕನ್ನುವಂಥ ಒಂದು ಕಲ್ಪನೆ. ಇದಕ್ಕೆ ಶಕ್ತಿ ಏನಪ್ಪ ಅಂತಂದರೆ ನಮ್ಮ ಸಿದ್ಧಾಂತವೇ ಇದಕ್ಕೊಂದು ಶಕ್ತಿ, ಊರ್ಜಾ. ಅದರ ಡೈಲಿ ಕಟ್ಟಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಕಾರ್ಯಕ್ರಮದ ವಿವರವನ್ನೆಲ್ಲ ಆಗಲೇ ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಸಿದ್ಧಾಂತ ಅಡಿಪಾಯಲ್ಲಿ ಕಟ್ಟಬೇಕು, ಇತಿಹಾಸ ಮತ್ತು ವಿಕಾಸದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನಮ್ಮ ಇತಿಹಾಸ ನಮ್ಗೆ ಗೊತ್ತಿರ್ತದೆ, ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರ ಭವಿಷ್ಯವನ್ನು ಬರೀತಾರೆ. ಭೂತ ನಿರ್ವಹಣೆ ಅವೆಲ್ಲ ಮಾಡ್ತೀರಿ ನೀವೆಲ್ಲ, ಅದೆಲ್ಲ ರೂಢಿಯಾಗಿದೆ. ಭೂತ ನಿರ್ವಹಣೆ ಹೆಂಗೆ ಮಾಡ್ತೀರಿ ಅನ್ನೋದು ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ನಮ್ಮ ಕಾರ್ಯಪದ್ಧತಿ, ನಮ್ಮ ಸರ್ಕಾರದ ಸಾಧನೆಗಳು, ಸಾಮಾಜಿಕ ಮಾಧ್ಯಮ, ಕೃತಕ ಇದ್ರಾಗ ಬಂದ್ರೆ ಏನು ಮಾಡ್ತೀವಿ, ಏನು ಟ್ರೈನಿಂಗ್ ಮಾಡ್ತೀರಿ, ನಿಮ್ಗೇನು ಗೊತ್ತಿತ್ತು ಹೇಳಿ. ಸುಮ್ಮನೆ ಬರ್ದು ಬಿಡೋದು. ಕಲ್ಯಾಣ ಶೆಟ್ರೆ ಅಷ್ಟೇ ಮನೆ ಅಂದ್ರೇನು, ಅಂದ್ರೇನು ನಮ್ಮ ಮಂದಿಗೆ ತಿಳಿಯಂಗೆ ಹೇಳ್ಬೇಕು. ಅಂದ್ರೆ ಗೊತ್ತಾಗಲ್ಲ, ಇನ್ನು ಕೃತಕ ಬುದ್ಧಿಮತ್ತ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಏನಂದ್ರೆ ನಮ್ಮ ಬುದ್ಧಿ ಬಡಗಿ ಕೊಡೋದು.